ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬಡವರಿಗೆ ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬಡವರ ರಕ್ತ ಹೀರಿ 60 ರೂಪಾಯಿ ಉಸಿರಿ ಮಾಡುತ್ತಿರುವ ರಹೀಂ ಖಾನ್ಗೆ, ಮಹಾನಗರ ಪಾಲಿಕೆಗೆ ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ವ್ಯಾಪಾರಿಗಳಿಗೆ ರಕ್ತ ಹೀರುತ್ತಿರುವ ಮಹಾನಗರ ಪಾಲಿಕೆಗೆ, ಬೀದಿ ವ್ಯಾಪಾರಿಗಳ ರಕ್ತಿರುವ ಮಹಾನಗರ ಪಾಲಿಕೆಗೆ, ಬೀದಿ ವ್ಯಾಪಾರಿಗಳಿಗೆ ಕಷ್ಟ ಕೊಡುತ್ತಿರುವ ಮಹಾನಗರ ಪಾಲಿಕೆಗೆ 30 ರೂಪಾಯಿ ಫಿಕ್ಸ್ ಮಾಡಿದ್ರು. ಹಾಗೆ ಕಾಂಟ್ರಾಕ್ಟರ್ ಕರೆದು ಹೇಳಿದ್ರು ನೀವು 30 ರೂಪಾಯಿ ತೊಗೊಳಕ್ಕೆ ಪಾನಿಪುರಿ ಬಂಡಿಯವ್ರ ಹತ್ರ. ನಾವು ಮೊದಲು ಯಾವುದೇ ಮಹಾನಗರ ಪಾಲಿಕೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಬರಲಾರ್ದೇನೆ ನಿಮ್ಗೆ ಕಣ್ ತಪ್ಪಿಸಿ ಟೆಂಡರ್ನಾಗ ಜಾಸ್ತಿ ಮಾಡ್ಯಾರ. ಅದು ನಿಮಗೂ ಗುರ್ತದ, ನನಗೂ ಗುರ್ತದ. ಅದಕ್ಕೆ ಆಫೀಸ್ನಾಗ ಹೆಂಗೆ ಮಾಡ್ಯಾರ ಅಂಬೋದು ನಿಮಗೂ ಗುರ್ತದ ಸರ್, ನನಗೂ ಗುರ್ತದ. ಮೊದಲು 20 ರೂಪಾಯಿ ಇತ್ತು, 30 ರೂಪಾಯಿ ತೊಗೊಳ್ರಿ. ಆದರೆ ಈ 60 ರೂಪಾಯಿ ಯಾವುದೇ ಕಾರಣಕ್ಕೆ ಬಡವರಿಗೆ ಕೊಡ್ಲಿಕ್ಕಾಗಲ್ಲ. ಅವರು ಹಿಂದೆ ಅಂಗಡಿಯವ್ರಿಗೂ ದುಡ್ಡು ಕೊಡ್ತಾರೆ ಸರ್. ಯಾವ ಅಂಗಡಿ ಮುಂದೆ ನಿಲ್ತಾರಲ್ಲ ಆ ಅಂಗಡಿಯವ್ರಿಗೆ ರೆಂಟ್ ಕೊಡ್ತಾರೆ ಅವರು, ತಿಂಗಳಿಗೆ 3000 4000. ಇನ್ನೊಂದು ಸರ್ ಅಂಗಡಿಯವ್ರು ಎದುರು ಯಾರಾದರೂ ಚೇರ್ ಇಟ್ಟರು ದಬ್ಬಾಳಿಕೆ ಮಾಡಿ ವಸೂಲಿ ಮಾಡ್ತಾರೆ ಅಂಗಡಿಯವ್ರದ್ದು. ನಿಮಗೆ ನಾವು ವಿಡಿಯೋ ಹಾಕೀನಿ ಸರ್, ವಿಡಿಯೋ ಹಾಕಿನ ಅಸದವ್ರ ಹತ್ರ ಅದ ನೋಡಿ. ಅವ್ರು 3 ಅಂಗಡಿ ಅದ, ಅವ್ರು ಎದುರು 2 ಚೇರ್ ಇಟ್ಟರೆ ಅವ್ರ ಹತ್ರ ಚಿಟ್ಟಿ ಕೊಟ್ಟು 60 ರೂಪಾಯಿ ವಸೂಲಿ ಮಾಡ್ತಾರೆ. ಈ ರೀತಿ ಆಗೋದು ದಬ್ಬಾಳಿಕೆ ಸಹಿಸಲ್ಲ ಸರ್. ಇದಕ್ಕೆ 30 ರೂಪಾಯಿ ಫಿಕ್ಸ್ ಮಾಡಿರಿ. ಬಡವ ಜನರು 60 ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ. ಇವತ್ತೇ ಕಾಂಟ್ರಾಕ್ಟ್ರಿಗೆ ಮಾತಾಡಿ 30 ರೂಪಾಯಿ ಫಿಕ್ಸ್ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ ಯಾರು. और एक चीज़ है सर, एक मिनट, हमारे वॉकिंग स्ट्रीट पूरा बीदर नगर में एक ही वॉकिंग स्ट्रीट है जो हर्षल गुप्ता जी रहे जब बने सो है, आपको भी पता है. और वहाँ पे क्या हो रहा है, आपने कल परसों आपका स्टेटमेंट क्या तो आया था, वहाँ से हम सब रिमूव करेंगे. ಸರ್